ಕಾಂಗ್ರೆಸ್ ಬಿಜೆಪಿ ಎರಡು ಪಕ್ಷದಲ್ಲೂ ಕೂಡ ಹೈಕಮಾಂಡ್ ಕಲ್ಚರ್. ಅವರು ಯಾರನ್ನು ಕಳಿಸ್ತಾರೆ ಅವರೇ ವರದಿ ತಗೋತಾರೆ, ಅದನ್ನು ಹೈಕಮಾಂಡ್ ಕೊಡ್ತಾರೆ, ನಂತರ ನಿರ್ಧಾರ ಆಗುತ್ತೆ. ಕಳೆದ ವಾರವಷ್ಟೇ ರಾಜ್ಯಕ್ಕೆ ಆಗಮಿಸಿದಂಥ ಸುರ್ಜೇವಾಲಾ ಅವರು ಕಾಂಗ್ರೆಸ್ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ದೆಹಲಿಗೆ ಹೋಗಿದ್ರು. ಮತ್ತೆ ಬಂದು ಈಗ ಸಚಿವರ ವಿರುದ್ಧದ ದೂರುಗಳೇನು ಬಂದಿದ್ವಲ್ಲ ಅದ್ರ ಬಗ್ಗೆ ವಿವರಣೆ ಕೇಳ್ತಾ ಇದ್ದಾರೆ, ಸಾಧನೆಗಳ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಈಗ ಸುರ್ಜೇವಾಲಾ ವಿರುದ್ಧವೇ ಸಿದ್ದರಾಮಯ್ಯನವರ ಆಪ್ತ ರಾಜಣ್ಣ ಅವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮುಗಿಬಿದ್ದಿದ್ದಾರೆ. ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಮಾತನಾಡ್ತಾ ಸುರ್ಜೇವಾಲಾ ಅವ್ರ ಜೊತೆ ಮುಖ್ಯಮಂತ್ರಿ ಕೂಡ ಇರಬೇಕಾಗಿತ್ತು. ಯಾಕೆಂದರೆ ಸುರ್ಜೇವಾಲಾ ಕಲೆ ಎಲ್ಲ ಸಮಸ್ಯೆ ಹೆಂಗೆ ಪರಿಹಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ? CM ಕೂಡ ಜೊತೆಲಿದ್ರೆ ಶಾಸಕರ ಸಮಸ್ಯೆಗಳೇನಿತ್ತು ಅದನ್ನು ಸಚಿವರ ಮೇಲೆ ಏನು ದೂರು ಬಂದಿದೆ ಅದನ್ನು ಸರಿ ಮಾಡೋ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ CM ಇಲ್ಲದೆ ಮಾಡ್ತಿರೋ ಸರಿ ಇಲ್ಲ ಅನ್ನೋದು ರಾಜಣ್ಣ ಅವ್ರ ಪುತ್ರ ರಾಜೇಂದ್ರ ಅವ್ರ ಮಾತು. ರಾಜಣ್ಣ ಅವ್ರದ್ದು ಇದೇ ನಿಲುವಾಗಿದೆ, ಎಲ್ಲರ ನಿಲುವು ಕೂಡ ಇದೇ ಆಗಿದೆ ಅಂತ ರಾಜೇಂದ್ರ ಹೇಳ್ತಾರೆ. ಸುರ್ಜೇವಾಲಾ ಕಲೆ ಹೇಗೆ ಸಮಸ್ಯೆ ಕ್ಲಿಯರ್ ಮಾಡೋಕ್ಕಾಗತ್ತೆ? ಅವ್ರೇನವರು ಅನುದಾನ ಅವ್ರು ಕೊಡೋಕ್ಕಾಗತ್ತೆ? CM ಕೊಡ್ಬೇಕು ತಾನೆ ಅನುದಾನವನ್ನು ಅಂತ ಹೇಳ್ತಾರೆ. ಮಂತ್ರಿಗಳ ಆಡಳಿತ ವೈಖರಿ ಇತ್ಯರ್ಥ ಇದೆಲ್ಲ ಕೂಡ CM ಬಿಟ್ಟಿದ್ದು, ಸುರ್ಜೇವಾಲಾ ಅವರು ಬಿಟ್ಟಿದ್ದಲ್ಲ. ನಮ್ಮ ತಂದೆ ಹೇಳ್ಬಿಟ್ಟೆ ಹೋಗೋರು ವಿದೇಶಕ್ಕೆ, ಸುರ್ಜೇವಾಲಾ ಅವರಿಗೆ ಬಂದ ಮೇಲೆ ಭೇಟಿ ಮಾಡ್ತಾರೆ ಅಂತ. ಇನ್ನು ಸಿದ್ದರಾಮಯ್ಯನವರ ಆಪ್ತ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಚಿವ ಅವರು ಕೂಡ ಮೊದಲಿಂದ ಕರಿತಾ ಇದ್ದಾರೆ, ಅವರು ಕೂಡ ಹೋಗ್ತಾ ಇಲ್ಲ. CM ಜೊತೆ ಇದ್ದೀನಿ, ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದೀನಿ, ಮೈಸೂರು ಸಮಾವೇಶದಲ್ಲಿ ಬ್ಯುಸಿ ಇದ್ದೀನಿ ಅಂತ ಕತೆಗಳನ್ನ ಹೇಳ್ತಾವ್ರೆ ಅನ್ನೋದು ಒಂದು ಲೆಕ್ಕಾಚಾರ. ಸಿದ್ಧತೆಯಲ್ಲಿ ಬ್ಯುಸಿ ಆಗಿದ್ದೀನಿ ಅಂತ ಮಹದೇವಪ್ಪ ಮತ್ತು ರಾಜಣ್ಣ ಇಬ್ಬರು ಕೂಡ ಈ ಸುರ್ಜೇವಾಲಾ ಅವ್ರ ನಡೆ ಬಗ್ಗೆ ನೀವು ಏನಾರ ಮಾಡ್ಕೊಳ್ಳಿ, ಡೋಂಟ್ ಕೇರ್ ನಾವು ಅಂತವ್ರೆ. ಆದರೆ ಕಾಂಗ್ರೆಸ್ನ ರಾಜಕೀಯ ನಡೀತಾ ಇರೋದು ಹೈಕಮಾಂಡ್ ಕಲ್ಚರ್. ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಹೇಳ್ದೆ, ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ದೆ, ಸುರ್ಜೇವಾಲಾ ಅವರು ಬಂದು ಸ್ಟೇಟಲ್ಲಿ ಮೀಟಿಂಗ್ ಮಾಡಲ್ಲ. ಅಂಡ್ ಎರಡನೇದು, ನೀವ್ಯಾರು ಬಂದು ಇವೆಲ್ಲ ಕೇಳೋಕ್ಕೆ ಅಂತ ಸುರ್ಜೇವಾಲಾ ಅವ್ರನ್ನ ಪ್ರಶ್ನೆ ಮಾಡುವಂಥ ಅಧಿಕಾರ ಕಾಂಗ್ರೆಸ್ ಪಾರ್ಟಿಲಿ ಹಂಗಿಲ್ಲ. ಸೊ ಆದರೆ ಇವರು ರೆಬಲ್ ಸ್ಟಾರ್ಗಳು ರಾಜಣ್ಣ ಅವರು ಮತ್ತು ಮಹದೇವಪ್ಪ ಕೇಳ್ತಾವ್ರೆ ಇವರು, ನೀವು ಯಾಕ್ರಿ ನಮ್ಮ CM ಕೂರಿಸ್ಕೊಂಡಿಲ್ಲ, ಕೂರಿಸ್ಕೋಬೇಕಾಗಿತ್ತು ಕಣ್ರಿ ಅಂತ. ಸೊ ಹಾಗಾಗಿ ಈ ವರ್ತನೆಯೂ ಕೂಡ ಕೌಂಟಿಗೆ ಬರುತ್ತೆ. ಹೈಕಮಾಂಡ್ನ ಆದೇಶದ ಮೇರೆಗೆ ರಾಜ್ಯಕ್ಕೆ ಬಂದಿದ್ದೆ, ಮಂತ್ರಿಗಳನ್ನು ಕೂಡ ಶಾಸಕರ ದೂರಿನ ಸಂಬಂಧಪಟ್ಟಂಗೆ ಕೇಳ್ತಾ ಇದೆ, ಅದೇ ಇವ್ರು ಯಾರೂ ಅಟೆಂಡ್ ಆಗ್ತಾ ಇಲ್ಲ, ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಅನ್ನೋ ವರದಿ ಕೂಡ ಅಲ್ಲಿಗೆ ಹೋಗುತ್ತೆ ಆ್ಯಡ್ ಆಗಿ. ಇದು ಯಾವುದೂ ಕೂಡ ಗಮನದಲ್ಲಿಲ್ಲ ಅಂತೇನಿಲ್ಲ, ಆದರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ನಿಮಗೆ ಅನ್ನೋ ಸಂದೇಶ. ಹೈಕಮಾಂಡ್ 5 ವರ್ಷ ಸಿದ್ದರಾಮಯ್ಯನವ್ರು ಮುಂದುವರಿಸಿ ಅಂತ ಹೇಳಬೇಕಾಗಿತ್ತು, ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಿ ಅಂತ ಹೈಕಮಾಂಡ್ ಹೇಳಿಲ್ಲ, ನಾನೇ 5 ವರ್ಷ ಅಂತ ಸಿದ್ದರಾಮಯ್ಯನವ್ರು ಹೇಳಿದರು. ಅಂದರೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೊಡಲಿಲ್ಲ, ರೆಬಲ್ ಸ್ಟಾರ್ ಸಿದ್ದರಾಮಯ್ಯನವ್ರು ಅನೌನ್ಸ್ ಮಾಡಿ ಬಂದರು. ಈಗ ಅವರನ್ನು ಫಾಲೋ ಮಾಡುವಂಥ ರಾಜಣ್ಣ ಅವರು ಮಹದೇವಪ್ಪನವರು ಕೂಡ ನಾವು ಡೋಂಟ್ ಕೇರ್, ನಮ್ಮದೇ ಡಿಸಿಷನ್ ಅಂತ ಹೋಗ್ತಾ ಇದ್ದಾರೆ. ಇದು ಯಾವಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಇನ್ನು ಜಮೀರ್ ಅಹಮದ್ ಖಾನ್ ನಾನೇ ನಂಬರ್ 1 ಮಿನಿಸ್ಟರ್ ಅಂತಂದಿದ್ರು. BR ಪಾಟೀಲ್ ಹಿಗ್ಗ ಮುಗ್ಗ ಜಾಡ್ಸವ್ರೆ, ಯಾರು ಹೇಳಿದ್ದು ನಿಮಗೆ ಅಂತ. ಯಾಕೆಂದರೆ BR ಪಾಟೀಲ್ ಬಹುದೊಡ್ಡ ಆರೋಪ ಇದ್ದಿದ್ದೆ ಜಮೀರ್ ಅಹಮದ್ ಖಾನ್ ಮಂತ್ರಿಗಿರಿ ಮೇಲೆ, ಅವರ ಕಾರ್ಯವೈಖರಿ ಬಗ್ಗೆ. ಸೊ ಹೀಗಾಗಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಹೈಕಮಾಂಡ್ನೇ ಎದುರಾಕೊಂಡು ರಾಜಕೀಯ ಮಾಡ್ತೀವಿ ಅನ್ನೋದು ರಾಜಣ್ಣ ಅವ್ರ ಮಾತು, ಮಹದೇವಪ್ಪನವ್ರ ಮಾತು, ಅವ್ರ ದಾಟಿ ಶೈಲಿ ಹಂಗಿದೆ. ಏನಾಗತ್ತೆ ನೋಡಬೇಕು. ತಾವೇನು ಹೇಳ್ತೀರಿ? ಕಾಂಗ್ರೆಸ್ನ ಹೈಕಮಾಂಡ್ ಕಲ್ಚರ್ ಸಾಕಾಗ್ಬಿಟ್ಟಿದೆಯಾ ಅವ್ರಿಗೆ? ಸುರ್ಜೇವಾಲಾ ಅವ್ರ ಜೊತೆ CM ಕೂಡ ಇರಬೇಕಾಗಿತ್ತಾ? ಶಾಸಕರ ಅಭಿಪ್ರಾಯ ಸಂಗ್ರಹ, ದುಃಖ ದುಮ್ಮಾನ ಕೇಳುವಾಗ, ಸಚಿವರನ್ನ ಹತ್ರ ವಿವರಣೆ ಕೇಳುವಾಗ CM ಕೂಡ ಇರಬೇಕಾಗಿತ್ತಾ? ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಮುಖ್ಯಮಂತ್ರಿ ಬದಲಾಗ್ತಾರಾ? ಆ ಕಾರಣಕ್ಕೆ ಇವೆಲ್ಲ ಸರ್ಕಸ್ಗಳು ನಡೀತಿದೆಯಾ? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.